ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ 18 ಪವಿತ್ರ ಮೆಟ್ಟಿಲುಗಳು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿವೆ. ಪಂಚೇಂದ್ರಿಯಗಳು, ಅಷ್ಟರಾಗಗಳು, ತ್ರಿಗುಣಗಳು ಮತ್ತು ಅಜ್ಞಾನವನ್ನು ಜಯಿಸುವುದರ ಮೂಲಕ ಭಕ್ತರು ಆತ್ಮಶುದ್ಧಿಯನ್ನು ಪಡೆಯುವ ಸಂಕೇತವಾಗಿ ಈ ಮೆಟ್ಟಿಲುಗಳನ್ನು ಏರುತ್ತಾರೆ. ಇದು ಭಕ್ತಿಯ ಮಾರ್ಗದಲ್ಲಿ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಸಾಗುವ ಪ್ರಯಾಣ. ಮೊದಲ 5 ಮೆಟ್ಟಿಲುಗಳು ಪಂಚೇಂದ್ರಿಯಗಳ ಜಯ. ಮೊದಲ 5 ಮೆಟ್ಟಿಲುಗಳು ಮಾನವನ ಪಂಚೇಂದ್ರಿಯಗಳನ್ನು ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ನಾಲಿಗೆಯನ್ನು ಪ್ರತಿನಿಧಿಸುತ್ತವೆ. ಭಕ್ತರು ಈ ಮೆಟ್ಟಿಲುಗಳನ್ನು ಹತ್ತುವಾಗ ತಮ್ಮ ಇಂದ್ರಿಯಗಳನ್ನು ಶುದ್ಧವಾಗಿಟ್ಟುಕೊಳ್ಳುವ ಸಂಕಲ್ಪ ಮಾಡುತ್ತಾರೆ. ಮುಂದಿನ 8 ಮೆಟ್ಟಿಲುಗಳು ಅಷ್ಟರಾಗಗಳ ನಿವಾರಣೆ. ನಂತರದ 8 ಮೆಟ್ಟಿಲುಗಳು ಅಷ್ಟರಾಗಗಳನ್ನು ಅಥವಾ ಅಷ್ಟ ದುರ್ಗುಣಗಳನ್ನು ಪ್ರತಿನಿಧಿಸುತ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ದಂಭ ಮತ್ತು ದ್ವೇಷ. ಈ ಮೆಟ್ಟಿಲುಗಳನ್ನು ಹತ್ತುವಾಗ ಭಕ್ತರು ಈ ದುರ್ಗುಣಗಳನ್ನು ತೊರೆದು ನಿಷ್ಕಲ್ಮಶ ಮನಸ್ಸಿನಿಂದ ದೇವರ ಕಡೆಗೆ ಸಾಗುವ ಸಂಕಲ್ಪ ಮಾಡುತ್ತಾರೆ. ಮುಂದಿನ 3 ಮೆಟ್ಟಿಲುಗಳು ತ್ರಿಗುಣಗಳ ಅರಿವು. ಇದಾದ ನಂತರ 3 ಮೆಟ್ಟಿಲುಗಳು ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ 3 ಗುಣಗಳನ್ನು ಪ್ರತಿನಿಧಿಸುತ್ತವೆ. ಸತ್ವಗುಣವು ಜ್ಞಾನ ಮತ್ತು ಶುದ್ಧತೆಯನ್ನು, ರಜೋಗುಣವು ಕ್ರಿಯೆ ಮತ್ತು ಆವೇಗವನ್ನು, ತಮೋಗುಣವು ಅಜ್ಞಾನ ಮತ್ತು ಜಡತ್ವವನ್ನು ಸೂಚಿಸುತ್ತದೆ. ಕೊನೆಯ 2 ಮೆಟ್ಟಿಲುಗಳು ಅಜ್ಞಾನದಿಂದ ಜ್ಞಾನದ ಕಡೆಗೆ. ಅಂತಿಮ 2 ಮೆಟ್ಟಿಲುಗಳು ಅಜ್ಞಾನವನ್ನು ತೊಡೆದು ಜ್ಞಾನವನ್ನು ಪಡೆಯುವ ಹಾದಿಯನ್ನು ಸೂಚಿಸುತ್ತವೆ. ನನ್ನದು ಎಂಬ ಅಹಂಕಾರವನ್ನು ತ್ಯಜಿಸಿ ಎಲ್ಲ ಸಂಪತ್ತು ಮತ್ತು ಸಂಪರ್ಕಗಳು ಭಗವಂತನಿಂದ ಬಂದವು ಎಂಬ ಜ್ಞಾನವನ್ನು ಇದು ಪ್ರತಿನಿಧಿಸುತ್ತದೆ. ಈ ಜ್ಞಾನವನ್ನು ಪಡೆದ ನಂತರವೇ ಭಕ್ತರು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅರ್ಹರಾಗುತ್ತಾರೆ. ಈ 18 ಮೆಟ್ಟಿಲುಗಳು ಭಕ್ತರ ದುರ್ಗುಣಗಳನ್ನು ತೊಡೆದು ಹಾಕಿ ಸದ್ಗುಣಗಳನ್ನು ತುಂಬುತ್ತವೆ. ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದಾಗ ಅಯ್ಯಪ್ಪ ಸ್ವಾಮಿಯ ದರ್ಶನವು ಪೂರ್ಣ ಫಲವನ್ನು ನೀಡುತ್ತದೆ. ಮತ್ತಿಕೆರೆ ಜೆಪಿ ಪಾರ್ಕ್ ಬಳಿ ಒಂದು 30-40 ಪ್ರೀಮಿಯಂ ರೆಸಿಡೆನ್ಷಿಯಲ್ ಏಕಾಂತ ಸೈಟ್ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ 9008100449.